ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಬರುವಂತಹ ಮಾಸ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಈ ಯಾವ ಗ್ರಹವು ಅನುಕೂಲವಾಗಿರುತ್ತೆ, ಯಾವ ಪರಿಹಾರಗಳು ಮಾಡಬೇಕು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂಥ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರುವಂತಹ ರಾಶ್ಯಾಧಿಪತಿ ಶುಕ್ರನು ಆಳ್ತಾ ಇರುವಂತಹ ವೃಷಭ ರಾಶಿ ಜಾತಕರಿಗೆ ಡಿಸೆಂಬರ್ ಮಾಸ ಅಂದರೆ ಮುಖ್ಯವಾಗಿ ಈ ಮಾಸದಲ್ಲಿ ಹನುಮದ್ವ್ರತ ಆಗಿರಬಹುದು, ದತ್ತ ಜಯಂತಿ ಆಗಿರಬಹುದು, ಧನುರ್ಮಾಸ ಅತಿ ಪವಿತ್ರವಾಗಿರುವಂತಹ ಧನುರ್ಮಾಸವು ಆರಂಭವಾಗ್ತಾ ಇರೋದು ಈ ಡಿಸೆಂಬರ್ ಮಾಸದಲ್ಲಿ. ಈ ಕೆಲವೊಂದು ವಿಷಯಗಳನ್ನು, ಈ ರೀತಿಯ ಆಚಾರಗಳು ನಮ್ಮ ಸಂಪ್ರದಾಯಗಳ ಪ್ರಕಾರ ಈ ಆಧ್ಯಾತ್ಮಿಕ ವಿಷಯಗಳನ್ನು ಅರಿತಾ ಇರುವಂತಹ ದೈವ ಸಂಕಲ್ಪಕ್ಕೆ, ದೈವದ ಅನುಗ್ರಹಕ್ಕೆ ನಾವು ಹನುಮಂತನ ಆರಾಧಿಸೋದಾಗಿರ್ಬೋದು, ಗುರುಬಲಗೋಸ್ಕರ ದತ್ತಾತ್ರೇಯನನ್ನು ಆರಾಧಿಸುವುದಾಗಿರ್ಬೋದು, ಮತ್ತು ಶ್ರೀ ಮಹಾಲಕ್ಷ್ಮೀ ನಾರಾಯಣರ ಅನುಗ್ರಹಕ್ಕೋಸ್ಕರ ಧನುರ್ಮಾಸ ವ್ರತವನ್ನು ಪಾಲನೆ ಮಾಡುವುದಾಗಿರಬಹುದು ಇತ್ಯಾದಿ ವಿಷಯಗಳ ಮುಖಾಂತರ ಡಿಸೆಂಬರ್ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಇರುವಂತಹ ಗ್ರಹ ಸಂಚಾರವನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಈ ಅತಿಚಾರ ಸಂಚಾರದಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾಗಿರುವಂತಹ ಗುರುಗ್ರಹವು ಮತ್ತೆ ಮರಳಿ ಅವರು ವಕ್ರತ್ಯಾಗವನ್ನು ಮಾಡುತ್ತಾ ಎಗೇನ್ ಮಿಥುನ ರಾಶಿಗೆ ಬರ್ತಾರೆ. ಈ ವೃಷಭ ರಾಶಿಯವರಿಗೆ ಕುಟುಂಬ ಧನಾಧಿಪತಿಯಾಗಿರುವಂತಹ ಗುರು ಮಹಾಶಯರು ಇನ್ನು ಏನು ಲಾಸ್ಟ್ 1.5 ಮಂತಿಂದ ಏನಾದರೂ ಗುರುಬಲ ಕಮ್ಮಿ ಆಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಅಥವಾ ಕುಟುಂಬ ಸ್ಥಾನ ಆಗಿರೋದ್ರಿಂದ ದೂರ ಆಗಿರುವಂತಹ ಈ ನಿಮ್ಮ ಸಂತಾನ, ನಿಮ್ಮ ಆಪ್ತರು, ನಿಮ್ಮ ಕುಟುಂಬ ಸದಸ್ಯರು ಮತ್ತೆ ಒಂದುಗೂಡುವುದಕ್ಕೆ ಹಣಕಾಸಿನ ಸಮಸ್ಯೆಗಳು ಮತ್ತೆ ಅಂದರೆ ಈ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿಲ್ಲದೆ ಮತ್ತು ನಿಮ್ಮ ಇನ್ಕಮ್ ಅನ್ನೋದು ಗೈನ್ ಆಗುವುದಕ್ಕೆ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಿಜವಾಗುವುದಕ್ಕೆ ಈ ಗುರುಗ್ರಹದ ಸಂಚಾರ ಧನಸ್ಥಾನದಲ್ಲಿದ್ದು ಇವರಿಗೆ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ಒಂದು ರೀತಿ ಅದೃಷ್ಟ ಯೋಗವನ್ನು ತರ್ತಾ ಇರ್ತಾರೆ. ಅಗೈನ್ ನಿಮ್ಮ ಫಿನಾನ್ಷಿಯಲ್ ಏನಪ್ಪ ಈ ರೀತಿ ಆಗ್ತಾ ಇದೆ, ಸಡನ್ನಾಗಿ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿರುವಂತಹ ನಿರಾಶೆ ಹೊಂದಿರುವಂತಹ ಈ 1.5 ತಿಂಗಳಲ್ಲಿ ಮತ್ತೆ ಗೈನ್ ಆಗಲಿಕ್ಕೆ, ಫಿನಾನ್ಷಿಯಲಿ ಒಳ್ಳೆಯ ಲಾಭಗಳನ್ನು ಪಡೆಯೋದಕ್ಕೆ ಗುರು ಧನಸ್ಥಾನಕ್ಕೆ ಆಗಮ ಆಗ್ತಾ ಇದ್ದಾರೆ. ಇನ್ನು ಇದು ವಾಕ್ಕು ಸ್ಥಾನ, ಮಾತಿನ ಸ್ಥಾನ ಆಗಿರೋದ್ರಿಂದ ಈ 2ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, ಸಪ್ತಮ, ಭಾಗ್ಯ, ಏಕಾದಶ ಭಾವಗಳಲ್ಲಿ ಸಾಧಾರಣವಾಗಿ ಶುಭಗ್ರಹವಾಗಿರುವಂತಹ ಗುರು ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ. ಸೊ ಈಗ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗುತ್ತೆ. ವಾಕ್ಕು ಸ್ಥಾನ ಅಲ್ವಾ, ನಿಮ್ಮ ಮಾತಿಗೆ ಬೆಲೆ, ನಿಮ್ಮ ಮಾತನ್ನು ಕೆಲವು ಜನರು ಫಾಲೋ ಮಾಡೋದು ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಗುರು ಅನುಕೂಲವಾಗಿದ್ದಾರೆ. ಇನ್ನು ಶನಿ ಪರಮಾತ್ಮರು ಲಾಭಸ್ಥಾನದಲ್ಲಿ ಅನುಕೂಲವಾಗಿದ್ದಾರೆ. ರಾಹು ದಶಮ ಸ್ಥಾನದಲ್ಲಿದ್ದು ಈ ಸಿನಿಮಾ, ಮೀಡಿಯಾ, ಟಿವಿ, ಸೋಷಿಯಲ್ ಮೀಡಿಯಾ ಇತ್ಯಾದಿ ವಿಷಯಗಳಲ್ಲಿ ಈ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಉತ್ತಮ ಅವಕಾಶಗಳು ಮತ್ತು ಉತ್ತಮ ಆದಾಯವನ್ನು ಪಡೆಯೋದಕ್ಕೆ ಇವರಿಗೆ ಅನುಕೂಲವಾಗಿರುತ್ತೆ ಈ ಮಾಸ. ಇನ್ನು ಲಾಭಸ್ಥಾನದಲ್ಲಿ ಶನಿ ಪರಮಾತ್ಮ ಇರುವುದರಿಂದ ಮುಖ್ಯವಾಗಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಈ ಕೆಲವೊಂದು ವ್ಯಕ್ತಿಗಳಿಗೆ, ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ, ವಿದೇಶದಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಶನಿ ಪರಮಾತ್ಮ ಅನುಕೂಲತೆಯಿಂದ ಲಾಭಸ್ಥಾನಕ್ಕೆ ಹಿಮ್ಮುಖ ಚಾಲನೆಯಿಂದ ನವೆಂಬರ್ 28ರಿಂದ ಇವರು ಯಥಾಸ್ಥಾನಕ್ಕೆ ಲಾಭಸ್ಥಾನಕ್ಕೆ ಬಂದು ಮತ್ತು ಅನುಕೂಲ ಫಲಗಳನ್ನು ಕೊಡೋದಕ್ಕೆ ಇವರಿಗೆ ಅನುಕೂಲವಾಗಿದ್ದಾರೆ. ಒಟ್ಟಾಗಿ ನೋಡಿದರೆ ಶನಿ ಪರಮಾತ್ಮ ಆಗಿರ್ಬೋದು, ಅಥವಾ ಗುರುಬಲ ಆಗಿರಬಹುದು, ಸಪ್ತಮದಲ್ಲಿರುವಂತಹ ರಾಹು ಇತ್ಯಾದಿ ಗ್ರಹಗಳು ಅನುಕೂಲವಾಗಿದೆ. ಸೊ ಸಿನಿಮಾ, ಮೀಡಿಯಾ ವಿಷಯಗಳಲ್ಲಾಗಿರಬಹುದು, ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ಫಿನಾನ್ಸ್, ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಈ ದಶಮ ರಾಹು ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ತಂದುಕೊಡ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆಗಳು ತಗೊಳ್ಳೇಬೇಕಾಗಿರುತ್ತೆ. ಯಾಕಂದರೆ 3 ಪ್ರಧಾನ ಗ್ರಹಗಳು ಸಪ್ತಮ
ಮತ್ತು ಅಷ್ಟಮ ಭಾವದಲ್ಲಿದ್ದು ಕೆಲವೊಂದು ಚಾಲೆಂಜಸ್ನ ನೀಡ್ತಾ ಇದೆ. ಕೆಲವೊಂದು ಆತಂಕಗಳನ್ಬೋದು, ಕೆಲವೊಂದು ಸಮಸ್ಯೆಗಳನ್ಬೋದು, ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರಗಳನ್ನು ತಗೋಬೇಕಾಗಿರುತ್ತೆ. 15 ದಿನಗಳ ಕಾಲ ಅಂದರೆ ಮೊದಲನೇ 15 ದಿನಗಳ ಕಾಲ ರವಿ ಇವರು ಸಪ್ತಮ ಸ್ಥಾನದಲ್ಲಿರ್ತಾರೆ. 7ನೇ ತಾರೀಕಿಂದ ಕುಜ ಮಹಾಶಯರು ಸಪ್ತಮ ಸ್ಥಾನದಲ್ಲಿ ಇರ್ತಾರೆ. ಸೊ ಈಗ ಈ ರವಿ ಕುಜ ಸಪ್ತಮ ಸ್ಥಾನದಲ್ಲಿರುವಂತಹ ಕಾರಣದಿಂದ ಮುಖ್ಯವಾಗಿ ವೃಷಭ ರಾಶಿಯವರು ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಇಗೋ ಕ್ಲಾಶಸ್ ಅನ್ನೋದು ಬರ್ಬೋದು. ನಾನು ಹೇಳಿದ್ದೆ ಕರೆಕ್ಟು, ನಾನು ಮಾಡಿದ್ದೆ ರೈಟು ಇತ್ಯಾದಿ ವಿಷಯಗಳು, ವಾದ ವಿವಾದಗಳು ಬೇಡ ಈ ಸಂದರ್ಭದಲ್ಲಿ. ಅದೇ ರೀತಿ ವ್ಯಾಪಾರಗಳಲ್ಲಿರುವಂತಹ ಪಾಲುದಾರರು, ನಿಮ್ಮ ಪಾರ್ಟ್ನರ್ಸ್ ಯಾರಿರ್ತಾರೋ ಅವರೊಂದಿಗೆ ಮಾತನಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಕೆಲವೊಂದು ವ್ಯವಹಾರಗಳನ್ನು ಕಂಪ್ಲೀಟ್ ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಮಾತಾಡ್ಬೋದು. ಆದರೆ ವಾದ ವಿವಾದಗಳು ಬೇಡ. ಆ ವಾದ ಸ್ಟಾರ್ಟಿಂಗಲ್ಲಿ ಸಣ್ಣದಾಗಿ ಆರಂಭವಾಗಿ ಮತ್ತು ಅಂದರೆ ಕೊನೆಯ ಹಂತಕ್ಕೆ ಹೋಗುವುದಕ್ಕೆ, ಈವನ್ ಮ್ಯಾರಿಟಲ್ ಲೈಫ್ ಆಗಿರ್ಬೋದು, ಈ ವ್ಯಾಪಾರ ಪಾರ್ಟ್ನರ್ಶಿಪ್ ಆಗಿರಬಹುದು, ಅದು ಅಂತಿಮವಾಗುವುದಕ್ಕೆ ಕಾರಣವಾಗ್ತಾ ಇರಬಹುದು. ಸೊ ಆದ್ದರಿಂದ ನೀವು ಅಷ್ಟಮದಲ್ಲಿರುವಂತಹ ಕುಜ ರವಿ 15 ದಿನಗಳ ಕಾಲ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಮಾತಿನ ಬಗ್ಗೆ ಗಮನವನ್ನು ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ. ಈಗೋ ಬೇಡ. ಹೌದು, ರಾಶ್ಯಾಧಿಪತಿ ಶುಕ್ರ, ವೃಷಭ ರಾಶಿ ಎಲ್ಲನೂ ನಾನು ಅಂದ್ಕೊಂಡಿರೋ ಥರ ಆಗಬೇಕು ಅಂದರೆ ಕೆಲವೊಂದು ಸಾರಿ ಆಗಲ್ಲ. ಯಾಕಂದರೆ ಈಗ ಅಷ್ಟಮದಲ್ಲಿರುವಂತಹ ಈ ಕೆಂಪು ಗ್ರಹವಾಗಿರುವಂತಹ ಕುಜರು ಮತ್ತು ರವಿಯು ಇರೋದರಿಂದ ಸೊ ನೀವು ಮ್ಯಾರಿಟಲ್ ಲೈಫಲ್ಲಾಗಿರಬಹುದು, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ತುಂಬ ಹೊಂದಾಣಿಕೆಯಿಂದ ತಾಳ್ಮೆಯಿಂದ ವ್ಯವಹಾರಗಳು ಮಾಡಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರ ಇವರು ಕೂಡ ರವಿಯ ಜೊತೆ ಸೇರಿ ಸಪ್ತಮ ಭಾವದಲ್ಲಿರ್ತಾರೆ. ನೋಡಿ, 3 ಗ್ರಹಗಳು ಸಪ್ತಮ ಅಷ್ಟಮ, ಶುಕ್ರ ರವಿ ಕುಜ. ಇನ್ನು ಸಪ್ತಮ ಭಾವದಲ್ಲಿ ಶುಕ್ರ ರವಿಯ ಜೊತೆಗೆ ಇರುವುದರಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳು ಗೋಚಾರವಾಗಬಹುದು. ಅದು ನಿಮ್ಮ ಸ್ತ್ರೀಯ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರೋದು, PCOD, ಥೈರಾಯ್ಡ್ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿಗೆ ಈಡಾಗೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಇನ್ನು ವೃತ್ತಿಪರವಾಗಿ ಪ್ರೊಫೆಷ್ನಲ್ ಆಗಿ ಸ್ತ್ರೀಯರಿಗೆ ಅದ್ಭುತವಾಗಿರುತ್ತೆ. ಆದರೆ ಕೆಲಸದ ಒತ್ತಡ ಅನ್ನೋದು ಅಧಿಕವಾಗಿರುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಇರುತ್ತೆ. ಪದೇ ಲೀವ್ ತಗೊಳ್ತಾ ಇದ್ದೀರಾ, ಕೆಲಸ ಕಂಪ್ಲೀಟ್ ಮಾಡ್ತಾ ಇಲ್ಲ. ಇನ್ನು ಈ ಸಪ್ತಮಕ್ಕೆ ಬಂದಿರುವಂತಹ ಶುಕ್ರ ರವಿಯ ಜೊತೆ ಇರೋದರಿಂದ ನಿಮ್ಮ ಜೀವನ ಸಂಗಾತಿ, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಅತ್ತೆ ಮಾವನವರ ಜೊತೆ ಆಗಿರಬಹುದು, ಕೆಲವೊಂದು ಸಂದರ್ಭಗಳು ಈ ವಾದ ವಿವಾದಗಳು, ಈ ಆರ್ಗ್ಯುಮೆಂಟ್ಸ್, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳಗಳು, ಮನಸ್ತಾಪಗಳಾಗುವುದಕ್ಕೆ ಚಾನ್ಸಸ್ ಇರುತ್ತೆ. ಈ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೀವು ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡಬೇಕಾಗಿರುತ್ತೆ. ಕರೆಕ್ಟು, ಆರೋಗ್ಯ ಚೆನ್ನಾಗಿರಲ್ಲ. ಅದೇ ರೀತಿ ವರ್ಕ್ ಮಾಡುವಂತಹ ಪ್ಲೇಸಲ್ಲಿ ಕಿರುಕುಳ, ಮನೆಯಲ್ಲಿ ಈ ರೀತಿ ವಾತಾವರಣ ಇದ್ದಾಗ ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದಿರುತ್ತೆ. ಆದ್ದರಿಂದ ರವಿ ಸಂಬಂಧಪಟ್ಟಿರುವಂತಹ ಭಾನುವಾರದಂದು ಗೋಧಿ, 1/4 kg ಗೋಧಿ ಮತ್ತು ಒಂದು ಕೆಂಪು ವಸ್ತ್ರ ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ, ಅಥವಾ ನೆನೆಸಿರುವಂತಹ ಗೋಧಿಯನ್ನು ಸ್ವಲ್ಪ ಬೆಲ್ಲದ ಜೊತೆ ಸೇರಿಸಿ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಈ ರವಿಯ ಅನುಗ್ರಹ ಅನ್ನೋದು, ಶುಕ್ರ ಮಹಾಲಕ್ಷ್ಮಿ ಆರಾಧನೆಯಿಂದ ಶುಕ್ರನ ಅನುಗ್ರಹ ಅನ್ನೋದು ಇರುತ್ತೆ. ಈಗ ಇರುವಂತಹ ಗ್ರಹಸ್ಥಿತಿ ನೋಡಿದ್ರೆ 3 ಪ್ರಧಾನ ಗ್ರಹಗಳು ಅನುಕೂಲ, 3 ಪ್ರಧಾನ ಗ್ರಹಗಳು ಕೆಲವೊಂದು ವಿಷಯಗಳಲ್ಲಿ ಚಾಲೆಂಜಸ್ ಅಂದರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟು ಯಾವ ರೀತಿ ಇದೆ, ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಇದೆ, ತುಂಬ ಅನುಕೂಲವಾಗಿರುತ್ತೆ. ಇನ್ನು ಮೊದಲನೇ ವಾರದಲ್ಲಿ ಯಾರಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಉದ್ಯೋಗ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಆದಾಯ ಹೆಚ್ಚಳವಾಗುವುದಕ್ಕೆ, ಇನ್ಕ್ರಿಮೆಂಟ್ ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಸೊ ಒಟ್ಟಾಗಿ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ವೈವಾಹಿಕ ಕುಟುಂಬ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕಾಗಿರುತ್ತೆ. ವ್ಯಾಪಾರಗಳಲ್ಲಿರುವಂತಹ ಪಾಲುದಾರರ ಜೊತೆಗೆ ಸ್ವಲ್ಪ ಅನುಕೂಲವಾಗಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗಿರುತ್ತೆ. ಈ ಕುಟುಂಬ ವಿಷಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಆ ಒತ್ತಡದಿಂದ
ನಾವು 4ನೇ ಮನೆಯಲ್ಲಿರುವಂತಹ ಕೇತು ಇರೋದರಿಂದ ಇದು ಪ್ರಾಪರ್ಟೀಸ್ ಪ್ಲೇಸ್, ಮಾತೃಸ್ಥಾನ ಅಂತ ಹೇಳ್ತೇವೆ. ವ್ಯವಹಾರಗಳ ಆಸ್ತಿ ಮತ್ತು ಪ್ರಾಪರ್ಟೀಸ್ ಪ್ಲೇಸ್ ಅಂತ ಏನು ಹೇಳ್ತೀವೋ, ಚತುರ್ಥ ಸ್ಥಾನದಲ್ಲಿ ಏನಾದರೂ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ 1-2 ಬಾರಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು, ಮುಖ್ಯವಾಗಿ ಅದು ಕಂಪ್ಲೀಟ್ ಯಾವುದು ಡಿಸ್ಪ್ಯೂಟ್ಸ್ ಅನ್ನೋದಿಲ್ವಾ, ಯಾವ ಡಿಸ್ಪ್ಯೂಟ್ಸ್ ಇಲ್ಲದೆ ಇರುವಂತಹ ಲ್ಯಾಂಡಾ, ಸೊ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದಿನ ದಿನ, ಎಲ್ಲ ವಿಚಾರಗಳನ್ನು ಮುಂದೆ ತಿಳ್ಕೊಂಡು ನೀವು ಪ್ರಾಪರ್ಟಿ ಕೈ ಹಾಕೋದೆ, ಪ್ರಾಪರ್ಟಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಚತುರ್ಥ ಸ್ಥಾನದಲ್ಲಿ ಕೇತು ಇರೋದರಿಂದ. ಇನ್ನು ಮುಖ್ಯವಾಗಿ 7ನೇ ತಾರೀಕಿಂದ ಇದು ಇಂಪಾರ್ಟೆಂಟ್, ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗಿರುತ್ತೆ. 7ನೇ ತಾರೀಕಿಂದ ಅಷ್ಟಮಕ್ಕೆ ಬರ್ತಾ ಇರುವಂತಹ ಕುಜ ಮಹಾಶಯರು ಇದು ಆಕಸ್ಮಿಕ ಅಪಘಾತಗಳನ್ನು, ಆಕಸ್ಮಿಕ ಕೆಲವೊಂದು ಸಂದರ್ಭಗಳಲ್ಲಿ ಆಗುವಂತಹ ಕೆಲವೊಂದು ಆಪತ್ತುಗಳನ್ನು ಸೂಚಿಸುತ್ತಾ ಇರುತ್ತೆ. ಆದ್ದರಿಂದ ವಾಹನ ಚಲಾಯಿಸುವಂತಹ ಸಂದರ್ಭಗಳಲ್ಲಿ ವೇಗ ಬೇಡ, ಸ್ಪೀಡ್ ಅನ್ನೋದು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ 1.5 ತಿಂಗಳು ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಥವಾ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಸೇಫ್ಟಿಯಾಗಿ ಹೋಗಿ ಬರೋದು ಉತ್ತಮ. ಹೆಲ್ಮೆಟ್ ಶಿರಸ್ತ್ರಾಣವಿಲ್ಲದೆ ಅಥವಾ ಸೀಟ್ ಬೆಲ್ಟ್ ಹಾಕದೆ ನೀವು ಪ್ರಯಾಣ ಮಾಡೋದು ಬೇಡ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮದ್ಯಪಾನ ಮಾಡಿ ಈ ರಾತ್ರಿ ಹೊತ್ತಲ್ಲಿ ಪ್ರಯಾಣಗಳು ಮಾಡೋದು ಇತ್ಯಾದಿ ವಿಷಯಗಳು ಬೇಡ. ಸೊ ಈ ವಿಷಯಗಳಿಂದ ಮುಖ್ಯವಾಗಿ ನೀವು ಈ ವಿಷಯಗಳಂದರೆ ಮುಂಜಾಗ್ರತೆ ಕ್ರಮಗಳು, ಈ ಪ್ರಿಕಾಷನ್ಸ್ನ ಟ್ರಾವೆಲಿಂಗ್ ಮಾಡುವಾಗ ಪ್ರಿಕಾಷನ್ಸ್ನ ಕಂಪಲ್ಸರಿ ತಗೊಳ್ಳೇಬೇಕಾಗಿರುತ್ತೆ. ಮುಖ್ಯವಾಗಿ ಈ ವಾಹನ ಅಪಘಾತಗಳು, ಪೆಟ್ಟುಗಳು ಆಗೋದು, ಮುಖ್ಯವಾಗಿ ಸ್ತ್ರೀಯರು ಅಡುಗೆ ಮಾಡುವಂತಹ ಸಂದರ್ಭಗಳಲ್ಲಿ ಒಂದು ಸರಿ ಎಲ್ಲ ಚೆಕ್ ಮಾಡಿಕೊಳ್ಳಿ. ಎಲ್ಲಾದರೂ ಲೀಕ್ ಆಗ್ತಾ ಇದೆಯಾ, ಸಿಲಿಂಡರ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಸ್ಟವ್ವಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಮತ್ತೊಂದು ಸಾರಿ ಚೆಕ್ ಮಾಡಿಕೊಂಡು ಆಗಬಾರದು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಬಟ್ ಅಷ್ಟಮಕ್ಕೆ ಬಂದಿರುವಂತಹ ಕುಜ ಈ ರೀತಿ ಆಕಸ್ಮಿಕವಾಗಿ ಆಗುವಂತಹ ಕೆಲವೊಂದು ಅಪಘಾತಗಳಿಗೆ, ಮುಖ್ಯವಾಗಿ ಹಾಳಾಗಿರುವಂತಹ ಹಳೆಯ ಸ್ವಿಚ್ ಬೋರ್ಡುಗಳು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಈ ಅಷ್ಟಮದಲ್ಲಿರುವಂತಹ ಕುಜ ಈ ರೀತಿ ಕೆಲವೊಂದು ಆಕಸ್ಮಿಕ ವಿಷಯಗಳು ನಡೆಸಿದ್ರೂ ಈ ಸಂದರ್ಭದಲ್ಲಿ ನಿಮಗೆ ಭೂಮಿ ಆದಾಯ, ಸ್ಥಿರಾಸ್ತಿಗಳ ಮೇಲೆ ಆದಾಯ ಅನ್ನೋದು ಬೆಳೆಯುತ್ತೆ, ಉತ್ತಮ ರೀತಿಯಲ್ಲಿ ಆದಾಯ ಬರುತ್ತೆ. ನಿಮ್ಮ ಜೀವನ ಸಂಗಾತಿಗೆ ಉತ್ತಮ ಅವರಿಗೆ ಇನ್ಕ್ರಿಮೆಂಟ್ ಬರೋದಾಗಿರ್ಬೋದು, ಅವರ ಆದಾಯ ಹೆಚ್ಚಳವಾಗುವುದು ಇತ್ಯಾದಿ ಒಳ್ಳೆಯ ವಿಷಯಗಳು ಕೂಡ ನಡೀತಾ ಇರುತ್ತೆ. ಬಟ್ ನೀವು ಮೇನ್ ಫೋಕಸ್ ಆಗಿರಬೇಕಾಗಿರೋದು ವಾಹನ ಪ್ರಯಾಣ ಮಾಡುವಾಗ, ಮನೆಯಲ್ಲಿ, ಗೃಹ ವಾತಾವರಣದಲ್ಲಿ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ನೋಡಿಕೊಂಡು ಈ ಕುಜ ಅಷ್ಟಮ ಸಂಚಾರ ಅನ್ನೋದನ್ನು ಸ್ವಲ್ಪ ಈ ವಿಷಯಗಳ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಇನ್ನು 15ನೇ ತಾರೀಕು ರವಿ ಕೂಡ ಕುಜನ ಜೊತೆಗೆ ಬಂದು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟಮಕ್ಕೆ ಬರ್ತಾ ಇದ್ದಾರೆ. ಅಷ್ಟಮಕ್ಕೆ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಗೌರ್ಮೆಂಟ್ ರಿಲೇಟೆಡ್ ಆಫೀಸರ್ಸ್ ಆಗಿರ್ಬೋದು, ಅವರ ಜೊತೆ ಆಗಬೇಕಾಗಿರುವಂತಹ ಕೆಲಸಗಳಾಗಿರ್ಬೋದು, ಡಿಲೇ ಅನ್ನೋದಾಗ್ತಾ ಇರುತ್ತೆ. ವಾಂಟೆಡ್ಲಿ ಡಿಲೇ ಮಾಡ್ತಾ ಇರ್ತಾರೆ. ನಾಳೆ ಬನ್ನಿ, ನೆಕ್ಸ್ಟ್ ವೀಕ್ ಬನ್ನಿ, ಲೀವಲ್ಲಿದ್ದಾರೆ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ನಿರಾಶೆ, ಕೆಲವೊಂದು ಸಂದರ್ಭಗಳಲ್ಲಿ ಅಸಮಾಧಾನ ಆಗುವುದಕ್ಕೆ, ಎಷ್ಟು ಸಾರಿ ನೀವು ತಿರುಗಿಸ್ಕೊಳ್ತೀರಾ, ಎಷ್ಟು ಸಾರಿ ನೀವು ಈ ರೀತಿ ಒಂದೇ ರೀಸನ್ ಹೇಳ್ತೀರಾ ಅಂತ ಅವರ ಜೊತೆಗೆ ಸ್ವಲ್ಪ ವಾದ ವಿವಾದಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ವೆನೆವರ್ ಯು ಆರ್ ಡೀಲಿಂಗ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ಸ್, ನಿಮ್ಮ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ಈ ಸಂದರ್ಭದಲ್ಲಿ ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರಬಹುದು. ಮುಖ್ಯವಾಗಿ ಮಾಡಲೇಬೇಕಾಗಿರುವಂತಹ ಸ್ಕೆಡ್ಯೂಲ್ ಆಗಿ ಮುಂದೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರುವಂತಹ ಪ್ರಯಾಣಗಳು ಪೋಸ್ಟ್ಪೋನ್ ಆಗಿರೋದಾಗಿರ್ಬೋದು, ಮುಖ್ಯವಾಗಿರುವಂತಹ ಕೆಲವೊಂದು ಗೌರ್ಮೆಂಟ್ಲಿಂದ ಆಗಬೇಕಾಗಿರುವಂತಹ ಕೆಲಸಗಳಲ್ಲಿ ಇನ್ನೇನು ಲಾಸ್ಟ್ ಮಿನಿಟ್ ಇನ್ನೊಂದು ಸಿಗ್ನೇಚರ್ ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಹೋಲ್ಡ್ ಆಗೋದಾಗಿರ್ಬೋದು ಇತ್ಯಾದಿ ವಿಷಯಗಳು ನಡೀತಾ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ. ಇನ್ನು ಅಷ್ಟಮ ಸ್ಥಾನಕ್ಕೆ ಬರುವಂತಹ ಶುಕ್ರರು 20ನೇ ತಾರೀಕಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇರ್ತಾರೆ. ಆಧ್ಯಾತ್ಮಿಕ ಪುಣ್ಯಕ್ಷೇತ್ರ ಸಂದರ್ಶನಗಳು, ಕೆಲವೊಂದು ಇಷ್ಟಕ್ಕೆ ಮುಂಚೆ ಗೊತ್ತಿಲ್ಲದಿರುವಂತಹ ಕೆಲವೊಂದು ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಈಗ PhD ಮಾಡ್ತಾ ಇರ್ತಾರೆ ಸ್ಕಾಲರ್ಸ್, ಅವರಿಗೆ ರಿಸರ್ಚ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುವಂತಹ ವಾತಾವರಣ ಅಂತಲೇ ಹೇಳಬಹುದು. ಸೊ ಒಟ್ಟಾಗಿ ಅಷ್ಟಮ ಗ್ರಹಕ್ಕೆ ಬರ್ತಾ ಇರುವಂತಹ ಈ 3 ಪ್ರಧಾನ ಗ್ರಹಗಳು ಶುಕ್ರ, ಕುಜ ಮತ್ತು ರವಿ,
ಈ ಮೂರೂ ಗ್ರಹಗಳ ಆರಾಧನೆ ಮಾಡುವುದು, ಈ ಮೂರೂ ಗ್ರಹಗಳಿಗೆ ಮುಖ್ಯವಾಗಿ ಕುಜನಿಗೆ ಸಂಬಂಧಪಟ್ಟಿರುದ್ದದ್ದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ ಮಾಡುವುದು, ಮುಖ್ಯವಾಗಿ ಈ ಅರಳಿ ಮರ ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆ ಮುಂದೆ ಈ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡುವುದರಿಂದ ಒಂದು 11 ಪ್ರದಕ್ಷಿಣೆಗಳು ಮಂಗಳವಾರದಿಂದ ತುಂಬ ನಿಷ್ಠೆಯಿಂದ ಮಾಡುವುದರಿಂದ ಕುಜನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ, ಸುಬ್ರಹ್ಮಣ್ಯಾಷ್ಟಕವನ್ನು ಪಠನೆ ಮಾಡುವುದು, ಮುಖ್ಯವಾಗಿ ಯಾವುದಾದ್ರೂ ಪ್ರಯಾಣ ಮಾಡುವುದಕ್ಕೆ ಮುಂಚೆ ಸುಬ್ರಹ್ಮಣ್ಯ ಸ್ವಾಮಿನ ಅಥವಾ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಪ್ರಯಾಣಗಳನ್ನು ಆರಂಭ ಮಾಡೋದು ಈ ಬರುವಂತಹ ದಿನಗಳಲ್ಲಿ ಈ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗಿರುತ್ತೆ. ಇನ್ನು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಈ ಅಷ್ಟಮದಲ್ಲಿರುವಂತಹ ಶುಕ್ರ ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕ ಧನಲಾಭ ಅಥವಾ ಆಕಸ್ಮಿಕವಾಗಿ ವಿವಿಧ ಮಾರ್ಗಗಳ ಮುಖಾಂತರ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬಟ್ ಆಲ್ ಆಫ್ ಸಡನ್ ಅಮೌಂಟ್ ಬರುವಂತಹ ಸಂದರ್ಭಗಳಾಗಿರ್ಬೋದು ಹೆಚ್ಚಾಗುತ್ತೆ. ಇನ್ನು ಲಾಭಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಮುಖಾಂತರ ಯಾವುದೇ ರೀತಿ ಈ ಉದ್ಯೋಗ ಸಮಸ್ಯೆಗಳಿದ್ರೂ ಉದ್ಯೋಗದಲ್ಲಿ ಅಭಿವೃದ್ಧಿ, ಪ್ರಮೋಷನ್ಸ್ ಇತ್ಯಾದಿ ವಿಷಯಗಳಿಗೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ವೃಷಭ ರಾಶಿ ಅಂದ್ರೇ ಹಾರ್ಡ್ ವರ್ಕ್. ಸೊ ಆದ್ದರಿಂದ ನಿಮಗೆ ಕಷ್ಟಕ್ಕೆ ತಕ್ಕ ಪ್ರಮೋಷನ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ, ಹೇಳಿರುವಂತಹ ಪರಿಹಾರಗಳನ್ನು ಚಾಚು ತಪ್ಪದೆ ಪಾಲಿಸಿ, ಹೇಳಿರುವಂತಹ ಮುಂಜಾಗ್ರತೆ ಕ್ರಮಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಮಾಸದಲ್ಲಿ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ತರಲಿ ಅಂತ ಆ ಶ್ರೀ ಮಹಾವಿಷ್ಣುವನ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.